ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ಮೀಶೋ ಇಂದ ಒಂದಷ್ಟು ಕ್ಯಾಂಡಲ್ ದೀಪಗಳಾಗಿರ್ಬೋದು ಮತ್ತೆ ಮಣ್ಣಿನ ದೀಪಗಳಾಗಿರ್ಬೋದು ತರಿಸಿದೀನಿ. ತುಂಬಾ ವೆರೈಟಿ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಒಂದಕ್ಕಿಂತ ಇನ್ನೊಂದು ತುಂಬಾನೇ ಡಿಫ್ರೆಂಟ್ ಆಗಿದೆ ಮತ್ತೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲೂ ಕೂಡ, ಅಂದ್ರೆ ಮಾರ್ಕೆಟ್ ಪ್ರೈಸ್ ಗಿಂತಾನು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿದೆ. ಇವಾಗಂತೂ ದೀಪಾವಳಿ ಸೀಸನ್ ಆಗಿರೋದ್ರಿಂದ ಗೊತ್ತೇ ಇರತ್ತೆ ಆಲ್ಮೋಸ್ಟ್ ಎಲ್ಲ ದೀಪಗಳು ತಗೊಂತಾರೆ ಅಂತ ಹೇಳಿ. ಸೊ ಮಾರ್ಕೆಟ್ ಅಲ್ಲಂತೂ ಬಾಯಿಗೆ ಬಂದಿದೆ ಹೇಳ್ತಾರೆ, ಬಟ್ ಮೀಶೋದಲ್ಲಿ ತುಂಬಾನೇ ಕಡಿಮೆ ರೇಟ್ಗೆ ಸಿಗ್ತಾ ಇದೆ. ಸೊ ಎಲ್ಲಾದ್ರೂ ದೀಪಗಳನ್ನ ನಿಮಗೆ ತೋರಿಸ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಬಿಕಾಸ್ ಸಾಕಷ್ಟು ಕಲೆಕ್ಷನ್ಸ್ ಇದೆ. ಸೊ ಹಾಗಾಗಿ ವಿಡಿಯೋ ಲೆಂತಿ ಆಗ್ಬೋದು, ನಿಮ್ಗೆ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದಲ್ಲ ಒಂದ್ ದೀಪ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇಷ್ಟ ಆದ ತಕ್ಷಣ ನೀವು ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ, ಅಲ್ಲಂದ್ರೆ ಮತ್ತೆ ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಅಂಡ್ ಎಲ್ಲಾ ದೀಪಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಆ ಮೂಲಕ ಹೋಗಿ ನೀವು ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ? ಸೊ ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಅಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ನಮ್ಮ ಚಾನಲ್ ನಲ್ಲಿ ನಿಮಗೆ ವಿಡಿಯೋಸ್ ಎಲ್ಲ ಎವ್ರಿ ಡೇ ಸಿಗ್ತಾ ಇರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ಎವ್ರಿ ಡೇ ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮ್ಗೆ ಯಾವ್ದು ಕೂಡ ನಿಮ್ಗೆ ಮಿಸ್ ಆಗೋದಿಲ್ಲ. ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡಬಹುದು. ಸರಿನಾ? ಸೊ ಬನ್ನಿ ಹಾಗಾದ್ರೆ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಕ್ಯಾಂಡಲ್ ದೀಪ ಬಂದ್ಬಿಟ್ಟು ಸೊ ಈ ರೀತಿ ನಲ್ಲಿದೆ ನೋಡ್ತಿರಲ್ಲ, ವ್ಯಾಕ್ಸ್ ಕ್ಯಾಂಡಲ್ ಇದು. ಸೊ ಇದು ಒಂದು ಪ್ಯಾಕ್ ಅಲ್ಲಿ 50 ಪೀಸ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಈ ರೀತಿ ನೀವು ಬಲ್ಕ್ ಅಲ್ಲಿ ತಗೊಂಡ್ರಿ ಅಂತ ಹೇಳಿದ್ರೆ, ನಾವು ಒಂದ್ಸಲ ಹಚ್ಚಿದ್ವಿ ಹಬ್ಬ ದಿನ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ 2.5 ಅಥವಾ 3 ಗಂಟೆವರೆಗೂ ಕಾಲ ಹುರಿಯತ್ತೆ ಅಂತಾನೆ ಹೇಳ್ಬೋದು. ಬೇಗ ಏನ್ ಬರ್ನ್ ಆಗೋದಿಲ್ಲ. 3 ಅವರ್ಸ್ ಅಂತೂ ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ. ಸೊ ಏನಾರ ಉರ್ಲಿ ಬೌಲ್ಸ್ ಏನಾದ್ರು ನಿಮ್ಮ ಮನೇಲಿ ಇತ್ತು ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ತೋರಿಸ್ತಾ ಇದೀನಿ, ನೀರಲ್ಲಿ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ಫ್ಲವರ್ ಪೆಟಲ್ಸ್, ಸೊ ಆ ರೀತಿನಲ್ಲಿ ನೀವು ಡೆಕೋರೇಟಿವ್ ಆಗಿ ಇಡ್ಬೋದು. ತುಂಬಾ ಚಂದ ಕಾಣಿಸುತ್ತೆ. ಸೊ ಲಕ್ಷ್ಮೀ ಪೂಜೆ ಟೈಮ್ ಅಲ್ಲೂ ಕೂಡ ನೀವು ಇದನ್ನ ಇಡ್ಬೋದು. ಸಖತ್ತಾಗಿದೆ. ಆಲ್ರೆಡಿ ನಾನು ಉರ್ಲಿ ಬೌಲ್ಸ್ ಎಲ್ಲದೂ ಕೂಡ ತೋರಿಸಿದೀನಿ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಸೊ ನನ್ನ ಚಾನಲ್ ಓಪನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ದೀಪಾವಳಿ ಮೀಶೋ ಶಾಪಿಂಗ್ ಅಂತ ಹೇಳಿ. ಸೊ ಅಲ್ಲಿ ಚೆಕ್ ಮಾಡಿ ನಿಮ್ಗೆ ಸಿಗತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಇದು ಪ್ರೈಸ್ ಬಂದು 143 ರೂಪಾಯಿ ಆಗುತ್ತೆ. 50 ಬರುತ್ತೆ ಕ್ಯಾಂಡಲ್ಗಳು. ಸೊ ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ಬೇಗನೆ ತಗೊಳ್ಳಿ. ಅಂಡ್ ನೆಕ್ಸ್ಟ್ ಕ್ಯಾಂಡಲ್ ದೀಪ ಯಾವ ತರಿಸಿದೀನಿ ಅಂತ ಹೇಳಿದ್ರೆ ಫ್ಲವರ್ ಶೇಪ್ ಅಲ್ಲಿ ಇರುವಂತ ಕ್ಯಾಂಡಲ್ ದೀಪನ ತರಿಸಿದೀನಿ. ಸೊ ಇದು ಒಂದು ಡೈಸಿ ಫ್ಲವರ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಏನಾದ್ರು ಸ್ವಲ್ಪ ದೂರದಿಂದ ನೋಡಿದ್ವಿ ಅಂತ ಹೇಳಿದ್ರೆ ಒರಿಜಿನಲ್ ಫ್ಲವರ್ ಅಂತ ಅನ್ಸುತ್ತೆ. ಆ ರೀತಿ ನಲ್ಲಿದೆ ಇದು ವ್ಯಾಕ್ಸ್ ಕ್ಯಾಂಡಲ್. ಒನ್ ಪ್ಯಾಕ್ ಅಲ್ಲಿ 6 ಬರುತ್ತೆ. ಸೊ ಪ್ರೈಸ್ ಬಂದು 154 ರೂಪಾಯಿ ಆಗುತ್ತೆ. ನಿಮ್ಗೆ 6 ಬೇಡ, ಜಸ್ಟ್ ನಮ್ಗೆ 4 ಬೇಕು ಅಂತ ಹೇಳಿದ್ರೆ 100 ರುಪೀಸ್ ಅಲ್ಲೆಲ್ಲ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಈ ರೀತಿ ಡಿಫ್ರೆಂಟ್ ಆಗಿ ಫ್ಲವರ್ ಶೇಪ್ ಅಲ್ಲಿ ಇರುವಂತ ಕ್ಯಾಂಡಲ್ ನಿಮ್ಗೆ ಬೇಕು ದೀಪಾವಳಿ ಹಬ್ಬ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ತಗೊಳ್ಳಿ. ಇದು ಅಷ್ಟೇ ಮಿನಿಮಮ್ ಅಂದ್ರೆ ಒಂದು 2 ಅವರ್ಸ್ ಅಥವಾ ಒಂದು 2.5 ಅವರ್ಸ್ ವರೆಗೂ ಕೂಡ ಇದು ಉರಿಯತ್ತೆ ಅಂತಾನೆ ಹೇಳ್ಬೋದು. ಬೇಗ ಏನು ಅಂದ್ರೆ ಬರ್ನ್ ಏನು ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಫ್ರೇಗ್ರೆನ್ಸ್ ಎಲ್ಲದು ಕೂಡ ಇಷ್ಟ ಆಯ್ತು ಅಂತ ಹೇಳಿದ್ರೆ ಬೇಗನೆ ತಗೊಳ್ಳಿ. ನೆಕ್ಸ್ಟ್ ಕ್ಯಾಂಡಲ್ ದೀಪ ಬಂದು ಸನ್ಫ್ಲವರ್ ಡಿಸೈನ್ ಇರುವಂತ ಕ್ಯಾಂಡಲ್ಸ್ ದೀಪನ ತರಿಸಿದೀನಿ ನೋಡಿ. ಇದು 1 ಬಾಕ್ಸ್ ಅಲ್ಲಿ 6 ಬರುತ್ತೆ ಫ್ರೆಂಡ್ಸ್. ಓಕೆನಾ? ತುಂಬಾ ಚಂದ ಇದೆ. ಇದನ್ನು ಅಷ್ಟೇ ಅಂತ ಹೇಳ್ಬೋದು. ನೋಡಿ, ಒರಿಜಿನಲ್ ಸನ್ಫ್ಲವರ್ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಅಷ್ಟೇ ಒಂದು ಮಿನಿಮಮ್ ಅಂದ್ರೆ 2 to 2.5 ವರೆಗೂ ಕೂಡ ಇದು ಬರ್ನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಲ್ಲಿವರೆಗೂ ಕೂಡ ಉರಿಯುತ್ತೆ. ಅಂಡ್ ಪ್ರೈಸ್ ಬಂದು 106 ರೂಪಾಯಿ ಆಗುತ್ತೆ. 6 ಬರುತ್ತೆ. ಬಟ್ ನಾನು ತಗೋಬೇಕಾದ್ರೆ 106 ರೂಪಾಯಿಗೆ ಈ 4 ತಗೊಂಡಿದ್ದೆ. ಬಟ್ ಇವಾಗ ಚೆಕ್ ಮಾಡಿದಾಗ 6 ಕ್ವಾಂಟಿಟಿ ಅಂದ್ರೆ 2 ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಸೊ ಬೇಗನೆ ತಗೊಳ್ಳಿ ಇಷ್ಟ ಆಯ್ತು ಅಂತ ಹೇಳಿದ್ರೆ. ಒಂದೊಂದು ಅಂದ್ರೆ ಕ್ಯಾಂಡಲ್ ಕೂಡ ಸಪರೇಟ್ ಕವರ್ ಹಾಕಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಸೊ ಮಿಸ್ ಮಾಡದಂತೆ ಪರ್ಚೇಸ್ ಮಾಡ್ಕೊಳ್ಳಿ ಬೇಗ ಇಷ್ಟ ಆಯ್ತು ಅಂತ ಹೇಳಿದ್ರೆ. ನೆಕ್ಸ್ಟ್ ಯಾವ ತರ ತರಿಸಿದೀನಿ ಅಂತ ಹೇಳಿದ್ರೆ, ಸೊ ಇದು ಬಂದು ಕ್ರಿಸ್ಟಲ್ ಕ್ಯಾಂಡಲ್ ದೀಪಗಳಿದು. ಸೊ ನೀವೇನು ಹಚ್ಚೋದೇ ಬೇಡ, ಅಂದ್ರೆ ಬೆಂಕಿ ಹಚ್ಚೋದೇ ಬೇಡ. ಜಸ್ಟ್ ಈ ರೀತಿ ಹಿಂದ್ಗಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಆನ್ ಮಾಡಿದ್ರೆ ಸಾಕು. ಸೊ ಇದು ಆನ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಲೈಟ್ ಆನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಯಾವ್ದೇ ರೀತಿ ಕರೆಂಟ್ ಬೇಡ, ಮತ್ತೆ ಏನು ಬೆಂಕಿ ಹಚ್ಚಬೇಕು ಅಥವಾ ಎಣ್ಣೆ ಹಾಕ್ಬೇಕು ಏನು ಬೇಡ. ಜಸ್ಟ್ ಹಿಂದ್ಗಡೆ ಆನ್ ಮಾಡಿದ್ರೆ ಸಾಕು, ಈ ರೀತಿ ಲೈಟ್ ಆನ್ ಆಗ್ಬಿಡುತ್ತೆ. ಮತ್ತೆ ತುಂಬಾ ದಿನದವರೆಗೂ ಕೂಡ ಬಾಳ್ಕೆ ಬರುತ್ತೆ. ಸೊ ನಿಮ್ಗೆ ಎಷ್ಟು ಅವರ್ಸ್ ಬೇಕು ಅಷ್ಟು ಅವರ್ಸ್ ನೀವು ಆನ್ ಮಾಡ್ಕೊಂಡು ಮತ್ತೆ ಆಫ್ ಮಾಡಿ ಇಟ್ಕೋಬಹುದು. ಸೊ ಆ ರೀತಿನಲ್ಲಿದೆ. ತುಂಬಾ ಚೆನ್ನಾಗಿದೆ. 1 ಪ್ಯಾಕ್ ಅಲ್ಲಿ 12 ಪೀಸ್ ಬರುತ್ತೆ. ಅಂಡ್ 3 ಸೆಂಟಿಮೀಟರ್ ಅಷ್ಟು ಅಗಲ ಮತ್ತೆ ಒಂದು 5 ಸೆಂಟಿಮೀಟರ್ ಅಷ್ಟು ಉದ್ದ ಬರುತ್ತೆ. ಪ್ರೈಸ್ ಬಂದು 229 ರೂಪಾಯಿ ಆಯ್ತು. ತುಂಬಾ ಚೆನ್ನಾಗಿದೆ. ಸೊ ಇದು ದೀಪಾವಳಿ ಹಬ್ಬಕ್ಕಾಗಿರ್ಬೋದು ಮತ್ತೆ ಅದರ ಬರ್ಡೇ ಪಾರ್ಟೀಸ್, ಆನಿವರ್ಸರಿ ಪಾರ್ಟೀಸ್ ಆಗಿರ್ಬೋದು. ಸೊ ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಮಾಡ್ತೀವಲ್ವಾ, ಸೊ ಆ ಟೈಮ್ ಅಲ್ಲೂ ಕೂಡ ಯೂಸ್ ಆಗುತ್ತೆ. ಸೊ ನೋಡಿ, ನಿಮ್ಗೆ ಬೇಕಾಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ನಿಮ್ಗೆ 12 ಬೇಡ, ಬರೀ ನಮ್ಗೊಂದು 6 ಸಾಕು ಅಂತ ಹೇಳಿದ್ರೆ ಒಂದು 150 ರೂಪಾಯಿ ಅಥವಾ ಒಂದು 160 ರೂಪಾಯಿನ ಸಿಗುತ್ತೆ. ನಿಮ್ಗೆ ಕಡಿಮೆದು ಮತ್ತೆ ಜಾಸ್ತಿ ಕ್ವಾಂಟಿಟಿ ಎಲ್ಲದೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಎಷ್ಟು ಬೇಕು ತಗೊಳ್ಳಿ. ಬಟ್ ನಾನು 12 ಪೀಸ್ ತರಿಸಿದ್ದು 230 ರೂಪಾಯಿ ಆಯ್ತು. ಸೊ ತುಂಬಾ ಚೆನ್ನಾಗಿದೆ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬಂದು ತುಂಬಾ ಡಿಫ್ರೆಂಟ್ ಆಗಿರೋಂತ ಒಂದು ವ್ಯಾಕ್ಸ್ ಕ್ಯಾಂಡಲ್ ತರಿಸ್ತೀನಿ ನೋಡಿ. ಸೊ ಇದು ಬಂದು ಶಂಕು ಡಿಸೈನ್.
ನಲ್ಲಿ ಇದೆ ಫ್ರೆಂಡ್ಸ್. ಓಕೆನಾ, ಸೊ ಸಿಯಲ್ಲಿ ಅಂದ್ರೆ ಸಮುದ್ರದಲ್ಲಿ ಎಲ್ಲ ಶಂಕು ಇರುತ್ತೆ ನೋಡಿ, ಸೊ ಆ ರೀತಿನಲ್ಲಿದೆ. ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ಫುಲ್ ಹ್ಯಾಂಡ್ ಮೇಡ್ ಅಲ್ಲಿ ಮಾಡಿರೋಂಥದ್ದು ಫ್ರೆಂಡ್ಸ್. ಅಂಡ್ ಮತ್ತೆ ತುಂಬಾನೇ ದೊಡ್ಡದಾಗಿದೆ, ಅಂದ್ರೆ ಅಗ್ಲವಾಗಿದೆ ಅಂತಾನೆ ಹೇಳ್ಬೋದು. ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ವ್ಯಾಕ್ಸ್ ಎಲ್ಲದು ಕೂಡ. ಅಂಡ್ ಅದ್ರ ಒಳಗಡೆ ಕಪ್ಪೆ ಚಿಪ್ ಕೂಡ ಇದೆ, ನೋಡ್ತಿದಿರಲ್ವಾ. ತುಂಬಾ ಡಿಟೇಲ್ಡ್ ಆಗಿ ವರ್ಕ್ ಇದೆ ಅಂತಾನೆ ಹೇಳ್ಬೋದು. ಇದು ಬಂದು ಒಂದು ಪ್ಯಾಕ್ ಅಲ್ಲಿ 2 ಬರುತ್ತೆ. ಅಂಡ್ 5 ಇಂಚಸ್ ಅಷ್ಟು ಅಗ್ಲ ಬರುತ್ತೆ, ಒಂದು 2 ಇಂಚಸ್ ಅಷ್ಟು ಉದ್ದ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಪ್ರೈಸ್ ಎಷ್ಟು ಗೊತ್ತಾ, ತುಂಬಾನೇ ಕಡಿಮೆ ಪ್ರೈಸ್, ಬರೀ 183 ರೂಪಾಯಿ ಅಷ್ಟೇನೆ. ನಿಮ್ಗೆ ಹೊರಗಡೆ ಎಲ್ಲೂ ಕೂಡ ಈ ರೀತಿನಲ್ಲಿ ಸಿಗೋದಿಲ್ಲ, ಸಿಕ್ಕಿದ್ರು ಕೂಡ ಜಾಸ್ತಿ ಪ್ರೈಸ್ ಅಲ್ಲಿ ಸಿಗ್ಬೋದೇನೋ, ಬಟ್ ತುಂಬಾ ಚೆನ್ನಾಗಿದೆ. ಸೊ ನೀವು ಏನು ಲಕ್ಷ್ಮೀ ಪೂಜೆ ಟೈಮ್ ಅಲ್ಲೂ ಕೂಡ ದೇವ್ರ ಮುಂದೆ ಕೂಡ ನೀವು ಇದನ್ನ ಹಚ್ಚಬಹುದು, ತುಂಬಾ ಒಳ್ಳೇದಾಗುತ್ತೆ. ಬಿಕಾಸ್ ಶಂಕು ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ವೈಬ್ ಕೂಡ ಬರುತ್ತಲ್ವಾ, ಚೆನ್ನಾಗಿದೆ. ನೋಡಿ, ಇಷ್ಟ ಆದ್ರೆ ತಗೊಳ್ಳಿ. ನಿಮ್ಗೆ ಒಳಗಡೆ ರೀತಿ ಸಿಯಲ್ಲಿ ಅಂದ್ರೆ ವಾಟರ್ ತರ ಕೊಟ್ಟಿದಾರಲ್ಲ ಬ್ಲೂ ಕಲರ್, ಸೊ ಆ ರೀತಿ ಬೇಡ, ಫುಲ್ ನಮ್ಗೆ ವೈಟ್ ಬೇಕು ಅಂತ ಹೇಳಿದ್ರೆ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. 2 ಟೈಪ್ ಅಲ್ಲಿ ಸಿಗುತ್ತೆ, ನೀವು ಇದರ ಕೂಡ ತಗೊಳ್ಳಿ ಅಥವಾ ಇನ್ನೊಂದು ಫುಲ್ ವೈಟ್ ಅದು ಕೂಡ ತಗೊಳ್ಳಿ. 2 ಕೂಡ ತುಂಬಾ ಚೆನ್ನಾಗಿದೆ, ಲಿಂಕ್ ಇರುತ್ತೆ, ಒಮ್ಮೆ ಚೆಕ್ ಮಾಡ್ಕೊಂಡು ಇಷ್ಟ ಆದ್ರೆ ಬೇಗ ತಗೊಳ್ಳಿ. ಬಿಕಾಸ್ ಇಲ್ಲಾಂದ್ರೆ ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಬಂದು ಡೆಕೋರೇಟಿವ್ ಆಗಿರಂತ ಒಂದು ಜಾರ್ ಕ್ಯಾಂಡಲ್ ಸೆಟ್ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಕ್ಯಾಂಡಲ್ ಲೈಟರ್ ಡಿನ್ನರ್ ಎಲ್ಲ ಮಾಡ್ತಾರಲ್ವಾ, ಸೊ ಆ ರೀತಿನಲ್ಲಿ ತುಂಬಾ ಚಂದ ಕೊಟ್ಟಿದ್ದಾರೆ, ತುಂಬಾ ಗಟ್ಟಿ ಇದೆ ಅಂತಾನೆ ಹೇಳ್ಬೋದು. ಇದು ಅಷ್ಟೇ ವ್ಯಾಕ್ಸ್ ಕ್ಯಾಂಡಲ್, ಒಳಗಡೆ ಕೂಡ ಫುಲ್ ಡೆಕೋರೇಟಿವ್ ಮಾಡಿದ್ದಾರೆ, ತುಂಬಾ ಚಂದ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಕಲರ್ ಕೂಡ ಅಷ್ಟೇ ಒಂದ್ ರೀತಿ ಪೇಸ್ಟಲ್ ಕಲರ್ ತರ ಬಂದಿದೆ. 2 ಬರುತ್ತೆ ಒಂದು ಪ್ಯಾಕ್ ಅಲ್ಲಿ. 5 ಇಂಚಸ್ ಅಷ್ಟು ಉದ್ದ ಮತ್ತೆ ಅಗ್ಲ ಬರುತ್ತೆ. ತುಂಬಾ ನಾನು ಆಗ್ಲೇ ಹೇಳ್ದಾಗೆ ತುಂಬಾ ದೊಡ್ಡದಾಗಿದೆ ಮತ್ತೆ ತುಂಬಾನೇ ಅಗ್ಲವಾಗಿದೆ ಒಳಗಡೆ ಎಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಪ್ರೈಸ್, ಬರೀ 203 ರೂಪಾಯಿ ಅಷ್ಟೇ. 2 ಬರುತ್ತೆ. ನೀವು ಹೊರಗಡೆ ತಗೊಂತೀರಾ ಅಂತ ಹೇಳಿದ್ರೆ ಮಿನಿಮಮ್ ಒಂದು 400 ಅಥವಾ ಒಂದು 450 ರುಪೀಸ್ ಅಲ್ಲಂತೂ ಸಿಗುತ್ತೆ. ಬಟ್ ಮೀಶೋದಲ್ಲಿ ಇಷ್ಟು ದೊಡ್ಡದಾಗಿರುವಂತ ಜಾರ್ ಕ್ಯಾಂಡಲ್ ನಿಮ್ಗೆ 203 ರೂಪೀಸ್ ಅಲ್ಲಿ ಸಿಗುತ್ತೆ. ಸೊ ಇದು ಅಷ್ಟೇ ದೀಪಾವಳಿ ಟೈಮ್ ಅಲ್ಲಿ ನೀವು ಇದನ್ನ ಇಡಬಹುದು, ತುಂಬಾ ಚಂದ ಕಾಣಿಸುತ್ತೆ. ಮನೆ ಒಳಗಡೆ ಒಂದೊಳ್ಳೆ ಡೆಕೋರೇಟಿವ್ ಪೀಸ್ ಆಗಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಹಬ್ಬ ಟೈಮ್ ಅಲ್ಲಿ. ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಂಡು ಇಷ್ಟ ಆದ್ರೆ ತಗೊಳ್ಳಿ. ನೆಕ್ಸ್ಟ್ ಬಂದು ನಾನು 3D ರೋಸ್ ಶೇಪ್ ಅಲ್ಲಿ ಇರುವಂತ ಒಂದು ಸೆಂಟೆಡ್ ಕ್ಯಾಂಡಲ್ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ರೋಸ್ ಸೆಂಟೆಡ್ ಕ್ಯಾಂಡಲ್ ಎಷ್ಟು ಚಂದ ಇದೆ ಅಂತ ನೋಡಿದ್ರೆ ಫ್ರೆಂಡ್ಸ್, ಇದು ಫುಲ್ ಅಂದ್ರೆ ಒರಿಜಿನಲ್ ಫ್ಲವರ್ ಇರುತ್ತೆ ನೋಡಿ, ಆ ರೀತಿನಲ್ಲಿದೆ. ಮತ್ತೆ ಕೇಕ್ ಮೇಲೆಲ್ಲ ಡಿಸೈನ್ ಎಲ್ಲ ಮಾಡ್ತಾರೆ ನೋಡಿ, ಸೊ ಆ ರೀತಿನಲ್ಲಿದೆ. 3D ಶೇಪ್ ಅಲ್ಲಿ ಇರೋದ್ರಿಂದ ತುಂಬಾ ಡೀಟೇಲ್ಡ್ ಆಗಿ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ನೀವೇ ನೋಡ್ತಿದ್ರಲ್ಲ ಎಷ್ಟು ಚಂದ ಇದೆ ಅಂತ ಹೇಳಿ. ಲ್ಯಾವೆಂಡರ್ ಫ್ರೇಗ್ರೆನ್ಸ್ ಬರುತ್ತೆ. ಅಂಡ್ 2 ಡಿಫ್ರೆಂಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ನಾನು ಪರ್ಪಲ್ ಕಲರ್ ಆರ್ಡರ್ ಮಾಡಿದ್ದೆ, ಬಟ್ ನನಗೆ ಇನ್ನೊಂದು ಬ್ಲೂ ಕಲರ್ ಕೊಟ್ಟಿದ್ದಾರೆ. ಸೊ ನಾನೇನ್ ರಿಟರ್ನ್ ಮಾಡಕ್ ಹೋಗಿಲ್ಲ. ಸೊ 2 ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡೆ. ಅಂಡ್ ಇದು ಸಿಂಗಲ್ ಪೀಸ್, ಓಕೆನಾ, 103 ರೂಪಾಯಿ ಆಗುತ್ತೆ. ನಾನು 2 ತಗೊಂಡಿದ್ದೀನಿ. ಸೊ ನನಗೆ ಒಂದು 206 ರೂಪೀಸ್ ಬಿತ್ತು. ಸೊ ನೀವು ಒಂದಾರು ತಗೊಳ್ಳಿ, 1 ತಗೊಂತೀರಾ ಅಂದ್ರೆ 103 ರೂಪಾಯಿ ಸಿಗುತ್ತೆ. ನಮ್ಗೆ 2 ಬೇಕು ಅಂತ ಹೇಳಿದ್ರೆ ಈ ರೀತಿ ನಿಮ್ಗೆ 2 ಡಿಫ್ರೆಂಟ್ ಆಗಿ ಕೂಡ ಕಳಿಸಬಹುದು, ಅಥವಾ ಸೇಮ್ ಕಲರ್ ಅಲ್ಲೇ ನಿಮ್ಗೂ ಕೂಡ ಕಳಿಸಬಹುದು. ತುಂಬಾ ಚೆನ್ನಾಗಿದೆ. 1 ಇಂಚಸ್ ಅಷ್ಟು ಉದ್ದ ಮತ್ತೆ 1-2 ಇಂಚಸ್ ಅಷ್ಟು ಅಗಲ ಬರುತ್ತೆ. ಒಂದು ಮೀಡಿಯಂ ಸೈಜ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ನೋಡಿ, ಈ ರೀತಿನಲ್ಲಿ ಒಂದು ಕ್ಯಾಂಡಲ್ ಬೇಕು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಡಿ. ಇದು ಅಷ್ಟೇ ಮಿನಿಮಮ್ ಒಂದು 2 to 2.5 ವರೆಗೂ ಕೂಡ ಇದು ಉರಿಯುತ್ತೆ. ನೆಕ್ಸ್ಟ್ ಯಾವ ಕ್ಯಾಂಡಲ್ ಅಂತ ಹೇಳಿದ್ರೆ, ಸೊ ಈ ಒಂದು 3D ಕಾನ್ಸೆಪ್ಟ್ ಅಲ್ಲಿರುವಂತ ಪಾಟ್ ಕ್ಯಾಂಡಲ್ ತರಿಸಿದೀನಿ. ಎಷ್ಟು ಚಂದ ಇದೆ ನೋಡಿ, ಅದನ್ನ ಮುಟ್ಲಿಕ್ಕೆ ಒಂದ್ ರೀತಿ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ತುಂಬಾ ಚೆನ್ನಾಗಿ ಡಿಟೇಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಪ್ಯಾಕ್ ಆಫ್ 5 ಬರುತ್ತೆ, ಸೆಟ್ ಆಫ್ 5 ಇದು. ಪ್ರೈಸ್ ಬಂದು 186 ರೂಪಾಯಿ ಆಯ್ತು ಫ್ರೆಂಡ್ಸ್, ಓಕೆನಾ. ಅಂಡ್ ಉದ್ದ ಬಂದು 2 ಇಂಚಸ್ ಅಷ್ಟು ಬರುತ್ತೆ, ಅಗಲ ಬಂದು 5 ಇಂಚಸ್ ಅಷ್ಟು ಬರುತ್ತೆ. ಅಂಡ್ 6 hours ವರೆಗೂ ಕೂಡ ಇದು ಉರಿಯತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಒಂದು ಪಾಟ್ ಕ್ಯಾಂಡಲ್. ಸೊ ಇಷ್ಟ ಆದ್ರೆ ತಗೊಳ್ಳಿ. ಮತ್ತೆ ಇದರಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಕೂಡ ಇದೆ, ಬರೀ ಒಂದು ಪಾಟ್ ಇದೆ ಅಲ್ವಾ, ಸೊ ಅದೊಂದೇ ಬೇಕು ಮತ್ತೆ ಕ್ಯಾಂಡಲ್ ಸಪರೇಟ್ ಆಗಿ ಬೇಕು ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ಪ್ರೈಸ್ ಒಂದು 300-400 ರೂಪೀಸ್ ಅಲ್ಲಿ ಸಿಗುತ್ತೆ. ಸೊ ಅದು ಒಂದು ಸೆಟ್ ಆಫ್ 3 ಸೆಟ್ ಆಫ್ 4 ಏನೋ ಬರುತ್ತೆ. ಪಾಟ್ ಅಂದ್ರೆ ಫುಲ್ ಬರ್ನ್ ಆದ್ಮೇಲೆ ನೀವು ಆ ಒಂದು ಪಾಟ್ ನ ನೀವು ಎತ್ತಿಟ್ಕೋಬಹುದು. ಸೊ ಆ ರೀತಿ ಆಪ್ಷನ್ ಇದೆ, ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಅದಾದ್ರೂ ಕೂಡ ತಗೊಳ್ಳಿ ಅಥವಾ ಇದಾದ್ರೂ ಕೂಡ ತಗೊಳ್ಳಿ. ಇದೊಂದು ಮೀಡಿಯಂ ಸೈಜ್ ಅಲ್ಲಿ ಇದೆ, ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಫ್ರೆಂಡ್ಸ್, ಸರಿನಾ. ನೆಕ್ಸ್ಟ್ ದೀಪ ಬಂದು, ಸೊ ಇದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಅಲ್ಲಿ ದೀಪನ ತರಿಸ್ತಿದೀನಿ. ಸೊ ನೋಡಿ, ಕೆಳಗಡೆ ಫುಲ್ ಮಣ್ಣಲ್ಲಿ ಮಾಡಿರೋಂತ ದೀಪ ಬರುತ್ತೆ. ಮಿಡಲ್ ಅಲ್ಲಿ ರೀತಿ ರೋಸ್ ಶೇಪ್ ಅಲ್ಲಿರುವಂತ ಒಂದು ವ್ಯಾಕ್ಸ್ ಕ್ಯಾಂಡಲ್ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿ ಒಂದ್ ರೀತಿ ಟ್ರೆಡಿಷನಲ್ ಆಗು ಕೂಡ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇಂಡೋ ವೆಸ್ಟರ್ನ್ ನಾವೇನ್ ಡ್ರೆಸ್ ಹಾಕ್ತಿವಲ್ಲ, ಸೊ ಆ ರೀತಿ ಇಂಡೋ ವೆಸ್ಟರ್ನ್ ಶೈಲಿಯಲ್ಲಿದೆ. ತುಂಬಾ ಚಂದ ಇದೆ ಇದು ಕೂಡ ಅಷ್ಟೇನೆ. ಮತ್ತೆ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಪ್ರೈಸ್, 145 ರೂಪಾಯಿ ಆಗುತ್ತೆ. 6 ಪೀಸ್ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಸಖತ್ತಾಗಿದೆ. ಸೊ ಇದಂತೂ ಮಸ್ಟ್ ಅಂಡ್ ಶುಡ್ ಬೈ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಫುಲ್ ಬರ್ನ್ ಆದ್ಮೇಲೆ ನೀವು ಕೆಳಗಡೆ ದೀಪ ಇದಲ್ಲ, ಸೊ ಅದನ್ನ ನೀವು ಎಣ್ಣೆ ಹಾಕ್ಬಿಟ್ಟು, ಸೊ ದೀಪ ತರ ನೀವು ಅಂದ್ರೆ ಹಂಟೆ ತರ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ನಾರ್ಮಲ್ ಟ್ರೆಡಿಷನಲ್ ಆಗಿ ನಾವೆಲ್ಲ ಮನೇಲಿ ಯೂಸ್ ಮಾಡ್ತೀವಲ್ಲ, ಸೊ ಆ ರೀತಿನಲ್ಲಿ. ಸೊ 2-in-1 ಕಾನ್ಸೆಪ್ಟ್ ಅಲ್ಲಿ ಇದೆ. ಸೊ ಈ ಚಾನ್ಸ್ ಅಂತೂ ಮಿಸ್ ಮಾಡ್ಕೊಳ್ಳೋಕಂತೂ ಹೋಗ್ಬೇಡಿ, ತುಂಬಾ ಚಂದ ಇದೆ. 6 ಪೀಸ್ ಬರುತ್ತೆ.
ಮತ್ತೆ ತುಂಬಾನೇ ಕಡಿಮೆ ಪ್ರೈಸ್, ಬರೀ 145 ರೂಪಾಯಿ ಅಷ್ಟೇ. ಎಲ್ಲೂ ಇಷ್ಟು ಈ ರೀತಿನಲ್ಲಿ ಡಿಫ್ರೆಂಟ್ ಆಗಿರೋದು ಇಷ್ಟು ಕಡಿಮೆ ಪ್ರೈಸ್ ಅಲ್ಲಂತೂ ನಿಮ್ಗೆ ಸಿಗೋದಿಲ್ಲ. ನೀವು ಚಿಕ್ಕಪೇಟೆಗೆ ಹೋಗಿ ಹುಡುಕಿದ್ರು ಕೂಡ ನಿಮ್ಗೆ ಸಿಗೋದಿಲ್ಲ. ಲಿಂಕ್ ಇರುತ್ತೆ, ಮೀಶೋದಲ್ಲೇ ನಿಮ್ಗೆ ಸಿಗ್ತಾ ಇದೆ. ಇಷ್ಟ ಆಯ್ತು ಅಂತ ಹೇಳಿದ್ರೆ ಬೇಗನೆ ಆರ್ಡರ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ದೀಪ ಬಂದು ಫುಲ್ ಟ್ರೆಡಿಷನಲ್ ಆಗಿರುವಂತ ದೀಪಗಳನ್ನ ತರಿಸಿದೀನಿ ನೋಡಿ. ಈ ರೀತಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತಾರೆ. ಒಂದು ಬಾಕ್ಸ್ ಅಲ್ಲಿ 10 ಪೀಸ್ ಬರುತ್ತೆ. ಅಂಡ್ ಈ ಒಂದು ದೀಪ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನೀವು ಮಣ್ಣಿನ ದೀಪಗಳನ್ನೆಲ್ಲ ಈ ರೀತಿ ನೋಡಿರ್ತೀರಲ್ವಾ, ಬಟ್ ಇದು ಬಂದು ಫುಲ್ ಸಗಣಿಲಿ ಮಾಡಿರೋಂಥದ್ದು ಫ್ರೆಂಡ್ಸ್. ಓಕೆನಾ, ಪ್ಯೂರ್ ಕೌ ಅಂದ್ರೆ ಪ್ಯೂರ್ ಹಸು ಸಗಣಿಲಿ ಮಾಡಿರೋಂಥದ್ದು. ತುಂಬಾ ಚೆನ್ನಾಗಿದೆ, ತುಂಬಾ ಗಟ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಸೊ ಮತ್ತೆ ನೀವು ಹಬ್ಬ ಟೈಮ್ ಅಲ್ಲಿ ಮತ್ತೆ ಲಕ್ಷ್ಮೀ ಪೂಜೆ ಟೈಮ್ ಅಲ್ಲಿ ಈ ರೀತಿನಲ್ಲಿ ತುಂಬಾ ಟ್ರೆಡಿಷನಲ್ ಆಗಿರುವಂತ ದೀಪಗಳನ್ನ ಹಚ್ಚಿದ್ರಿ ಅಂತ ಹೇಳಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಅಂಡ್ ಆಲ್ಸೋ ಇದು ಸ್ವಲ್ಪ ಸ್ಮಾಲ್ ಸೈಜ್ ಅಲ್ಲಿ ಇದೆ, 10 ಪೀಸ್ ಬರುತ್ತೆ. ಪ್ರೈಸ್ ಬಂದು 77 ರೂಪಾಯಿ ಆಯ್ತು. ನಿಮ್ಗೆ ಸೈಜ್ ಸ್ವಲ್ಪ ಸಣ್ಣ ಆಯ್ತು, ನಮ್ಗೆ ಇನ್ನು ಸ್ವಲ್ಪ ಅಗ್ಲವಾಗಿರೋಂಥದ್ದು ಅಂದ್ರೆ ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಹಿಡಿಯೋ ಹಾಗೆ ಬೇಕು ಅಂತ ಹೇಳಿದ್ರೆ ಒಂದು 250 ರೂಪಾಯಿನಲ್ಲೆಲ್ಲ ನಿಮ್ಗೆ ಸಿಗತ್ತೆ. ಅಂದ್ರೆ ಒಂದು 6 ಪೀಸ್ ಆಗಿರ್ಬೋದು, 15 ಪೀಸ್ ಆಗಿರ್ಬೋದು. ಸೊ ಈ ರೀತಿ ಸ್ವಲ್ಪ ಒಂದು 250 ರುಪೀಸ್ ಒಳಗಡೆ ಎಲ್ಲ ನಿಮಗೆ ಇನ್ನು ಸ್ವಲ್ಪ ದೊಡ್ಡದಾಗಿರೋದೆಲ್ಲ ಸಿಗುತ್ತೆ. ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ನಮ್ಗೆ ಬೇಡ, ನಮ್ಗೆ ಈ ರೀತಿ ಸಣ್ಣದಾಗೆ ಸಾಕು, ಪುಟ್ಟಾಗೆ ಇರ್ಲಿ ಅಂತ ಹೇಳಿದ್ರೆ 77 ರೂಪಾಯಿನಲ್ಲಿ ಸಿಗತ್ತೆ. 10 ಪೀಸ್ ಬರುತ್ತೆ. ಈ ರೀತಿ ಬಾಕ್ಸ್ ಅಲ್ಲಿ ಹಾಕೊಡ್ತಾರೆ. ಎಲ್ಲೂ ಬ್ರೇಕ್ ಆಗಿಲ್ಲ, ಎಲ್ಲೂ ಡ್ಯಾಮೇಜಸ್ ಆಗಿಲ್ಲ, ಅಷ್ಟು ನೀಟಾಗಿ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ. ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ಸೊ ಇಷ್ಟ ಆಗೋದಲ್ಲ, ಪ್ರತಿಯೊಬ್ರು ಕೂಡ ತಗೊಳ್ಳೇಬೇಕು, ತುಂಬಾ ಚೆನ್ನಾಗಿದೆ. ಸೊ ಈ ರೀತಿ ಡಿಫ್ರೆಂಟ್ ಆಗಿ ನಿಮ್ಗೆ ಹೊರಗಡೆ ನೀವು ಹುಡುಕ್ತಾ ಹೋದ್ರೂ ಕೂಡ ನಿಮ್ಗೆ ಸಿಗೋದಿಲ್ಲ. ಮೀಶೋದಲ್ಲಿ ನಾನು ಸರ್ಚ್ ಮಾಡಿ ತೋರಿಸಿದೀನಿ. ಇಷ್ಟ ಆಯ್ತು ಅಂತ ಹೇಳಿದ್ರೆ ಬೇಗನೆ ತಗೋಬಿಡಿ, ಮತ್ತೆ ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ತುಂಬಾನೇ ಯೂಸ್ ಆಯ್ತು ಇವತ್ತಿನ ವಿಡಿಯೋ ಅಂಡ್ ಹೆಲ್ಪ್ ಆಯ್ತು ಅಂತ ಅನ್ಕೊಂಡಿದೀನಿ. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಎಲ್ಲ. ಸೊ ದೀಪಾವಳಿ ಹಬ್ಬಕ್ಕೆ ಒಂದೊಳ್ಳೆ ಕಲೆಕ್ಷನ್ಸ್ ನಿಮ್ಗೆ ತೋರಿಸಿದೀನಿ. ಯಾವ್ದಾದ್ರು ಲೈಕ್ ಆಯ್ತು ಅಂತ ಹೇಳಿದ್ರೆ ಬೇಗನೆ ಆರ್ಡರ್ ಮಾಡ್ಕೊಳ್ಳಿ, ನಿಮ್ಗೆ ಬೇಗನೆ ರಿಸೀವ್ ಆಗುತ್ತೆ. ಮತ್ತೆ ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ನಾನು ಬ್ಯಾಕ್ಸ್ ಕ್ಯಾಂಡಲ್ಸ್ ಎಲ್ಲ ಏನ್ ತೋರಿಸಿದ್ನಲ್ವಾ ದೀಪಗಳೆಲ್ಲ, ಸೊ ಅದೆಲ್ಲ ಮಿನಿಮಮ್ ಅಂದ್ರೂ ಒಂದು 3 hours ಅಥವಾ 2.5 hours ವರೆಗೂ ಕೂಡ ಅದು ಉರಿಯತ್ತೆ, ಅಲ್ಲಿವರೆಗೂ ಕೂಡ ಬರುತ್ತೆ. ಏನ್ ಬೇಗ ಏನ್ ಬರ್ನ್ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ಮತ್ತೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ. ಈ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಇವತ್ತಿನ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.